ಇವತ್ತು ನಾವೊಬ್ಬ ಗ್ರೇಟ್ ಮಾಸ್ಟರ್ ಕುರಿತು ನಾವೆಲ್ಲರೂ ತಿಳಿದುಕೊಳ್ಳೋದು ಬಹಳ ನನಗೆ ಥ್ರಿಲ್ ಅನಿಸ್ತಾ ಇದೆ. ಅವರ ಒಂದು ಪುಸ್ತಕ ಸೀಕ್ರೆಟ್ ಡಾಕ್ಟ್ರಿನ್, ಹೆಲೆನಾ ಪೆಟ್ರೋವ್ನಾ ಬ್ಲೆವಾಟ್ಸ್ಕಿ ಅಂತಕ್ಕಂಥ ಮಾಸ್ಟರ್, ಗ್ರೇಟ್ ಮಾಸ್ಟರ್, ಅವರ ಒಂದು ಪುಸ್ತಕ ಸೀಕ್ರೆಟ್ ಡಾಕ್ಟ್ರಿನ್ ಕುರಿತು ಹೇಳ್ತಕ್ಕಂಥ ಒಂದು ಅದೃಷ್ಟ ಭಾಗ್ಯ ನನಗೆ ದೊರೆತಿದೆ. ಸೊ ಈ ಹೆಲೆನಾ ಪೆಟ್ರೋವ್ನಾ ಬ್ಲೆವಾಟ್ಸ್ಕಿ ಅವರು ದಕ್ಷಿಣ ರಷ್ಯಾದಲ್ಲಿ ಹುಟ್ಟಿದ್ದಾರೆ. ದಕ್ಷಿಣದ ರಷ್ಯಾ. ಅವರು ತಾನು ಸಾಧಾರಣವಾಗಿ ಕೇವಲ ಏನೋ ಒಂದು ಸಂಸಾರ ನಡೆಸಿ, ಏನೋ ಮಕ್ಕಳನ್ನ ಬೆಳೆಸಿ, ಏನೋ ಎಜುಕೇಶನ್ ಓದ್ಕೊಂಡು ಇರಬೇಕು, ಇಷ್ಟೇ ನನ್ನ ಜೀವನ ಅಂತ ಮಾತ್ರ ಅನ್ಕೊಳ್ಳಿಲ್ಲ ಅವರು. ಏನೋ ಜೀವನದಲ್ಲಿ ಏನೋ ಒಂದು ಸೀಕ್ರೆಟ್ ಅಡಗಿದೆ, ಎಷ್ಟೋ ಜ್ಞಾನ ಅಡಗಿದೆ, ಅದನ್ನ ನಾನು ತಿಳ್ಕೊಳ್ಬೇಕು ಅಂತಂದೇಳಿ ಅವರು ತನ್ನ ಹಸ್ಬೆಂಡ್ ಅನ್ನು ಬಿಟ್ಬಿಟ್ಟು, ಯಾವುದೇ ರೀತಿ ಅವರ ಹತ್ರ ಆರ್ಥಿಕವಾಗಿರ್ತಕ್ಕಂಥ ಒಂದು ಬಲ ಇಲ್ಲ, ಹಣ ಇಲ್ಲ, ಆದ್ರೂ ಕೂಡ ಅವರು ಅನೇಕ ದೇಶಗಳನ್ನು, ಬೇರೆಯವರ ಸಪೋರ್ಟ್ನಿಂದ ಅನೇಕ ದೇಶಗಳನ್ನು ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತಮ್ಮ ಒಂದು ಮದರ್ಲ್ಯಾಂಡ್ ಅನ್ನು ಬಿಟ್ಟು, ಅಂದ್ರೆ ನೇಟಿವ್ ಪ್ಲೇಸ್ ಅನ್ನು ರಷ್ಯಾವನ್ನು ಬಿಟ್ಟು ಅವರು ಜ್ಞಾನಕ್ಕಾಗಿ ಸಂಚಾರ ಮಾಡ್ತಾ 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 ಹಿಮಾಲಯಕ್ಕೆ ಬಂದ್ರವರು. ಅದೇ ರೀತಿ ಹಿಮಾಲಯ ಮಾತ್ರ ಅಲ್ದ ಬೇರೆ ಬೇರೆ ಋಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಇನ್ನ ಟೆಂಪಲ್ ಡ್ಯಾನ್ಸ್ ಪೀಪಲ್, ಅನೇಕ ವಿಧವಾಗಿರ್ತಕ್ಕಂಥ ಟ್ರೈಬ್ಸ್ ಅಂತಾರ, ಅಂದ್ರೆ ಈ ಒಂದು ಅರಣ್ಯದಲ್ಲಿ ಇರ್ತಕ್ಕಂಥ ಜನಾಂಗದವರು, ಅವ್ರ ಹತ್ರ ಏನಾದ್ರೂ ಸೀಕ್ರೆಟ್ಸ್ ಲಭಿಸ್ಬೋದು ಅಂತಂದು ಹೇಳಿ ಅರಣ್ಯದಲ್ಲಿ ಕೂಡ ಬಹಳ ಕಾಲ ಅವರು ಜೀವನ ಮಾಡ್ತಾರೆ. ಬಟ್ ಅವರು ಎಲ್ಲಿ ನಿಂದ್ರಲೇ ಇಲ್ಲ, ಎಲ್ಲ ಕಡೆಗೆ ಜ್ಞಾನ ಸಂಚಾರಕ್ಕಾಗಿ ಅವರು ತಮ್ಮ ಒಂದು ಪ್ರಯಾಣ ಮಾಡ್ತಾನೆ ಹೋದ್ರು. ಅವರು ಎಲ್ಲೇ ಹೋಗುವಾಗ ಟ್ರೈನಲ್ಲಿ ಹೋಗುವಾಗ ಎಲ್ಲ ಅವ್ರ ಹತ್ರ ಸೀಡ್ಸ್ ನ ಒಂದು ಪಾಕೆಟ್ ಇರ್ತಾ ಇತ್ತು, ಬೀಜಗಳದು. ಆ ಬೀಜಗಳನ್ನೆಲ್ಲ ಹಾಕ್ತಾ ಹೋಗ್ತಾ ಇದ್ರು, ಯಾಕಂದ್ರೆ ಯಾವತ್ತಾದ್ರೂ ಈ ಬೀಜಗಳು ಒಂದು ದೊಡ್ಡ ವೃಕ್ಷ ಆಗುತ್ತವೆ ಅಂತಕ್ಕಂಥ ಹೋಪ್ನಿಂದ. ಸೊ ಈ ರೀತಿ ಅವರೊಂದು ಮೆಂಟಾಲಿಟಿ ಇತ್ತು. ಇನ್ನು ಅವರು ಬರೆದಿರ್ತಕ್ಕಂಥ ಅಮೂಲ್ಯವಾದ ಗ್ರಂಥಗಳು 3 ಇದ್ದಾವೆ. ಅದರಲ್ಲಿ ಒಂದು ಐಸಿಸ್ ಅನ್ವೀಲ್ಡ್ ಅಂತಂದೇಳಿ, ಎರಡನೇದು ಸೀಕ್ರೆಟ್ ಡಾಕ್ಟ್ರಿನ್ಸ್ ಅಂತ, ಇನ್ನ ಒಂದಿದೆ ಅದು ವಾಯ್ಸ್ ಆಫ್ ಸೈಲೆನ್ಸ್ ಅಂತ. ಸೊ ಐಸಿಸ್ ಅನ್ವೀಲ್ಡ್ ಅಂತಕ್ಕಂಥ ಗ್ರಂಥ ಬರೆಯುವಾಗ ಅವರಿಗೆ ಆಸ್ಟ್ರಲ್ ವಿಷನ್ ಅನ್ನೋದು ಬರುತ್ತದೆ, ಅಂದ್ರೆ ದಿವ್ಯ ದೃಷ್ಟಿ ಅಂತೀವಿ ನಾವು. ಆ ಆಸ್ಟ್ರಲ್ ವಿಷನ್ ಇದ್ದ ಐಸಿಸ್ ಅನ್ವೀಲ್ಡ್ ಅವ್ರು ಬರ್ಕಂತ ಹೋಗ್ಬಿಡ್ತಾರೆ. ಬರೆದ ಮೇಲೆ ಅವ್ರಿಗೊಂದು, ಅದು ಕೂಡ ಒಂದು 1800 ಪೇಜ್ ಇದೆ ಮಿತ್ರರೇ, 1800 ಪೇಜಸ್, ಬಹಳ ದೊಡ್ಡ ವ್ಯಾಲ್ಯೂಮ್ ಅದು. ಅದನ್ನ ಅವ್ರು ಐಸಿಸ್ ಅನ್ವೀಲ್ಡ್ ಅಂತಕ್ಕಂಥ ಒಂದು ಪುಸ್ತಕ ಬರೆದ ಮೇಲೆ ಅವ್ರಿಗೆ ಒಂದು ಡೌಟ್ ಬರ್ತದೆ, ನಾನು ಬರಿತಾ ಹೋಗ್ಬಿಟ್ಟು ಸ್ಪಾಂಟೇನಿಯಸ್ ಆಗಿ ಯಾವ ತರ ಅವ್ರಿಗೆ ವಿಷನ್ ಕಾಣಿಸ್ತಾ ಹೋಗ್ತದೋ ಆ ತರ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಅವ್ರ ಪೆನ್ನಿನಿಂದ ಬರ್ತಾ ಹೋಗ್ತದೆ ಪುಸ್ತಕದ ಪೇಜ್ ಮೇಲೆ ಡಾಟಾ. ಸೊ ನಾನು ಇದನ್ನು ಬರೆದಿನಲ್ಲ, ಇದು ಏನ್ ಇದರಲ್ಲಿ ನಾನು ಕನ್ಫ್ಯೂಸ್ ಆಗಿಬಿಡ್ತಾರೆ ಜನಗಳು, ನಾನೊಂದು ಸಿಸ್ಟಮ್ಯಾಟಿಕ್ ಆಗಿ ಬರ್ದಿಲ್ಲ ಅಂತ ಒಂದು ಅವ್ರಿಗೆ ಡೌಟ್ ಬರ್ತದೆ. ಡೌಟ್ ಬಂದ ಕೂಡಲೇ ಜಡ್ಜ್ ಅಂತಕ್ಕಂಥ ಅವ್ರ ಹೆಸರು ಜಡ್ಜ್ ಅಂತಂದೇಳಿ, ಅವರಿಗೆ ಈ ಪುಸ್ತಕ ಓದಿ ಇದರಲ್ಲಿ ಇನ್ನ ಯಾವ ರೀತಿ ಸಿಸ್ಟಮ್ಯಾಟಿಕ್ ಇದ್ರೆ ಚೆನ್ನಾಗಿತ್ತೋ ಒಂದೊಂದು ಪೇಜು ಅನಾಲಿಸಿಸ್ ಮಾಡು ಅಂತಂದೇಳಿ ಅವ್ರಿಗೆ ಕೊಟ್ಟಾಗ, ಅವರು ಒಂದು ಬ್ಲೂ ಪೆನ್ ಮಾರ್ಕರ್ ತಗೊಂಡು ಬರಿತಾ ಹೋಗ್ತಾರೆ, ಏನೇನು ಯಾವ್ಯಾವ ಪೇಜಲ್ಲಿ ಏನೇನು ಇತ್ತು. ಅದು ಬರೆದ ಮೇಲೆ ಅವರು ನೆಕ್ಸ್ಟ್ ಸೀಕ್ರೆಟ್ ಡಾಕ್ಟ್ರಿನ್ಸ್ ಅಂತಕ್ಕಂಥ ಪುಸ್ತಕ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಅವ್ರಿಗೆ ಸೀಕ್ರೆಟ್ ಡಾಕ್ಟ್ರಿನ್ಸ್ ಆಗಿ ಟೈಟಲ್ ಇಡಬೇಕು ಅಂತ ಅವ್ರಿಗೆ ಏನೂ ಗೊತ್ತಿಲ್ಲ. ಫಸ್ಟ್ಗೆ ಐಸಿಸ್ ಅನ್ವೀಲ್ಡ್ಗೆ ಸೀಕ್ವೆಲ್ ಆಗಿ ಬರೀತಾರೆ, ಅದು ಅರ್ಥ ಆಗಿಲ್ಲಲ್ಲ, ಏನಾದ್ರು ಫುಟ್ ನೋಟ್ಸ್ ಕೊಡ್ಬೇಕೇನೋ ಅದಕ್ಕ ಅಂತಂದೇಳಿ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಅವ್ರಿಗೆ ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ. ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂಥ ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ. ಅವ್ರ ಗುರುಗಳು ಮಾಸ್ಟರ್ ಕೂಟಮಿ ಅಂಡ್ ಮಾಸ್ಟರ್ ಮರ್ತೋಗಿನಿ, ಹೇಳ್ತೀನಿ ಮತ್ತೆ. ಬಹಳಷ್ಟು ವಿಷಯಗಳನ್ನು ಇದ್ದಾವೆ ಅವ್ರ ಕುರಿತು ಹೇಳೋದಕ್ಕ, ಬಹಳ ಕಷ್ಟ ಅನಿಸ್ತಾ ಇದೆ ನನಗೆ, ಬಹಳ ವಿಷಯಗಳು ಮರ್ತೋತೀನೇನೋ ಅಂತ. ಯಾಕಂದ್ರೆ
ಇಂತಹ ವಿಷಯಗಳು ಮಾತಾಡ್ಬೇಕು ಅಂದ್ರೆ ಬಹಳ ಸಾಧನೆ ಬೇಕು. ಇನ್ನ ನಾನು ಅಷ್ಟು ಅರ್ಹತೆ ಪಡೆದಿಲ್ಲ ಅಂತ ಮಹಾತ್ಮರ ಬಗ್ಗೆ ಮಾತಾಡೋದಕ್ಕಂತ ಅನಿಸ್ತಾ ಇದೆ. ಆದ್ರೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಆ ಬುಕ್ ಕುರಿತು ಹೇಳೋದಕ್ಕ. ಸೊ ಮಾಸ್ಟರ್ ಮೌರ್ಯ ಅಂಡ್ ಮಾಸ್ಟರ್ ಕೂಟುಮಿ ಅಂತಕ್ಕಂಥ ವ್ಯಕ್ತಿಗಳು ಅವ್ರನ್ನ ಮುಂದಕ್ಕೆ ನಡೆಸ್ತಾರ. ಅವ್ರು ಯಾವತ್ತಿಗೂ ಹೆಸರಿಗಾಗಿ ಆಗ್ಲಿ ನಾನ್ ಬರ್ದಿನಿ ಅಂತ ಯಾವತ್ತೂ ಹೇಳಿಲ್ಲ. ಅವ್ರು ಪುಸ್ತಕ ಬರೆಯುವಾಗ ಎಲ್ಲ ನಮ್ಮ ಮಾಸ್ಟರ್ಸ್ ಬರೆಸ್ಯಾರ ನನ್ನ ಮೂಲಕ. ನಾನೇನೋ ಒಂದು ಇನ್ಸ್ಟ್ರೂಮೆಂಟ್ ತರ ಒಂದು ಪೆನ್ ಇದ್ದಂತೆ, ನಾನು ಪೆನ್ನಿನ ಬರ್ಸೋದು ಮಾತ್ರ ಮಾಸ್ಟರ್ಸೇ ಅಂತಂದೇಳಿ ಹೇಳಿದ್ದಾರೆ. ಅವರು ಯಾವತ್ತೂ ಕೂಡ ತನ್ನ ಸ್ವಂತ ಒಂದು ಲಾಭಕ್ಕೆ ತನ್ನಲ್ಲಿರ್ತಕ್ಕಂಥ ಅತೀಂದ್ರಿಯ ಶಕ್ತಿಗಳನ್ನು ಅವ್ರು ಬಳಸಿಕೊಂಡಿಲ್ಲ. ಎಷ್ಟೇ ಬಡತನ ಬಂದ್ರೂ ಊಟಕ್ಕ ಬಟ್ಟಿಗೆ ಮಾತ್ರ ಇತರರಿಂದ ಸಹಾಯ ತೆಗೆದುಕೊಂಡಿದ್ದಾರೆ ಆಗ್ಲಿ, ಅಥವಾ ಜರ್ನಿ ಮಾಡೋದಕ್ಕಾಗಿ ಇತರರು ಸಹಾಯ ಮಾಡಿದ್ದಾರೆ ಆಗ್ಲಿ, ಬೇರೆ ಯಾವುದೇ ರೀತಿಯಾಗಿ ಅವರು ಹಣವನ್ನು ಸಂಗ್ರಹಿಸಿಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಏನೂ ಇಲ್ಲ. ಅವರು ಕೊನೆಗೆ ಸಾಯುವ ಗಳಿಗೆಯಲ್ಲಿ ಪ್ಯಾರಿಸ್ ನಲ್ಲಿ ಒಂದು ಚಿಕ್ಕ ರೂಮು, ಮುರಿದೋಗಿರ್ತಕ್ಕಂಥ ಟೇಬಲ್, ಫರ್ನಿಚರ್ ಕೂಡ ಸರಿಯಾಗಿಲ್ಲ, ಮುರಿದೋಗಿರ್ತಕ್ಕಂಥ ಟೇಬಲ್ ಮೇಲೆ ಬರಿತಾ 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 ಬುಕ್ ಕಂಪ್ಲೀಟ್ ಮಾಡಿ ಸತ್ತೋಗ್ತಾರೆ. ಅವ್ರಿಗೊಂದು ಕಿಡ್ನಿ ಡಿಸೀಸ್ ಇರ್ತದ. ಆ ಕಿಡ್ನಿ ಡಿಸೀಸ್ ನ ಅವರು ಯಾವತ್ತು ತನ್ನ ಸ್ವಂತ ಶಕ್ತಿಲಿಂದ ಹೀಲ್ ಮಾಡ್ಕೊಂಡಿಲ್ಲ. ನನ್ನ ಡ್ಯೂಟಿ ಮುಗಿದುಕೊಳ್ಳೆ ನಾನು ಶರೀರವನ್ನು ಬಿಟ್ಟು ಬಿಡ್ತೇನೆ ಅಂತ ಅವ್ರಿಗೆ ಗೊತ್ತಾಗಿತ್ತು. ಅವ್ರಿಗೆ ಆ ರೀತಿಯಾಗಿ ಡಿಸೈನ್ ಮಾಡ್ಕೊಂಡಿದ್ರು ಅವರು. ಆದ್ದರಿಂದ ಹೀಲ್ ಮಾಡ್ಕೊಳ್ಳಿಲ್ಲ ಬಾಡಿನ. ಅವರು ಹೆವಿ ಸ್ಮೋಕರ್. ಅವರು ಸ್ಮೋಕ್ ಮಾಡ್ತಾ 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 ಯಾವಾಗಲೂ ಟೀ ಸ್ಮೋಕಿಂಗ್ ಮಾಡ್ತಾ ಇದ್ರು. ಯಾವಾಗ ಊಟ ಮಾಡ್ತಿದ್ರು ಗೊತ್ತಿಲ್ಲ. ವ್ಯಾಲ್ಯೂಮ್ಸ್ ಆಫ್ ಪೇಜಸ್, ನಂಬರ್ ಆಫ್ ಪೇಜಸ್ ಬರಿತಾ ಇದ್ರು. ಸೊ ಈ ಸೀಕ್ರೆಟ್ ಡಾಕ್ಟ್ರಿನ್ ಬರೆಯುವಾಗ ಒಂದೊಂದು ಪೇಜ್ಗೆ 10 ಪುಸ್ತಕ 20 ಪುಸ್ತಕ ರಿಫರ್ ಮಾಡ್ತಾ ಇದ್ರು. ಆ ಪುಸ್ತಕಗಳು ಎಲ್ಲಿರ್ತಾ ಇದ್ವು? ಅವು ಅಮೆರಿಕನ್ ಲೈಬ್ರರಿ, ಬ್ರಿಟಿಷ್ ಲೈಬ್ರರಿ ಮತ್ತೆ ಹಿಮಾಲಯಗಳಲ್ಲಿ ಇರ್ತಕ್ಕಂಥ ಕೆಲವು ಲೈಬ್ರರಿಗಳಂದ್ರೆ ಚಿಕ್ಕ ಚಿಕ್ಕ ಗ್ರಂಥಾಲಯಗಳಲ್ಲಿ, ಅದೇ ರೀತಿ ಇನ್ನ ಇತರ ಅನೇಕ ಸ್ಥಳಗಳಿಂದ ಅವ್ರ ದಿವ್ಯ ದೃಷ್ಟಿಯಿಂದ ನೋಡಿ ಬರೆದು ಆ ಪುಸ್ತಕದ ಹೆಸರು ಕೂಡ ಬರಿತಾ ಇದ್ರು. ಸೊ ಆಮೇಲೆ ನಂತರ ಅದನ್ನ ಪುಸ್ತಕಗಳನ್ನು ತಗೊಳೋದಕ್ಕೋದ ಬಹಳ ಜರ್ನಿ ಮಾಡ್ಬೇಕಾಯ್ತು. ಆ ಬುಕ್ಸ್ ಎಲ್ಲಿ ಸಿಗ್ತಾವ ಅಂತ ನೋಡಿ ಟೆಸ್ಟ್ ಮಾಡೋದಕ್ಕಾಗಿ ಕೆಲವರು ಟೆಸ್ಟ್ ಮಾಡಿದ್ರು. ಇದೆಲ್ಲ ನಿಜವಾಗಿ ಆ ಒಂದು ಬುಕ್ ಅಲ್ಲಿ ಇದೆಯಾ? ಈ ಬರ್ದಿರ್ತಕ್ಕಂಥ ರೆಫರೆನ್ಸ್ ಬುಕ್ಸ್ ಅನ್ನೆಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಎಕ್ಸಾಕ್ಟ್ಲಿ ಯಾವ ಬುಕ್ ನಲ್ಲಿ ಇತ್ತೋ, ಯಾವ ಬುಕ್ ನಲ್ಲಿ ಯಾವ ಪೇಜ್ ನಲ್ಲಿ ಯಾವ ಲೈನ್ ಇದೆಯೋ ಅದೆಲ್ಲ ಮೆನ್ಷನ್ ಮಾಡಿದ್ದು ಎಲ್ಲ ಬಹಳ ಕರೆಕ್ಟ್ ಆಗಿದೆ ಅಂತ ಬಹಳ ಅದ್ಭುತವಾಗಿ ಎಲ್ಲರೂ ಕೂಡ ಬೆರಗಾದ್ರ ಅದನ್ನ ನೋಡಿ. ಅದೇ ತರ ಆಂಧ್ರ ಪ್ರದೇಶದ ಒಂದು ಚಿಕ್ಕ ತೆಲುಗು ಬುಕ್ ಇದೆ. ಆ ತೆಲುಗು ಬುಕ್ಲಿದ್ದ ಕೂಡ ಅವ್ರು ಬರೆದಿದ್ದಾರೆ. ಇವತ್ತಿಗೂ ಆ ಬುಕ್ ಎಲ್ಲಿದೆ ಅಂತ ಕಂಡಿಡಿಯೋದಕ್ಕೆ ಆಗ್ತಾ ಇಲ್ಲ, ಬಟ್ ಅದನ್ನ ರೆಫರೆನ್ಸ್ ಕೊಟ್ಟಿದ್ದೆ. ಇವೆಲ್ಲ ಕರೆಕ್ಟ್ ಆದ್ರೆ ಇದು ಕೂಡ ಕರೆಕ್ಟ್ ಇರುತ್ತೆ ಅಂತ ಎಲ್ಲರಿಗೂ ಓಕೆ ಪ್ರೂಫ್ ಆಗಿದೆ. ಆದ್ರೂ ಆ ಬುಕ್ ಸಿಗ್ತಾ ಇಲ್ಲ ಅಂತ ಒಂದು ಗ್ರೇಟ್ ಮಾಸ್ಟರ್ ಅವರು. ಆದ್ದರಿಂದ ಸೀಕ್ರೆಟ್ ಡಾಕ್ಟ್ರಿನ್ ಬರೆಯುವಾಗ ಅವರಿಗೆ ಐಸಿಸ್ ಅನ್ವೀಲ್ಡ್ ಅಂದ್ರೆ ಐಸಿಸ್ ಅಂದ್ರೆ ಪರದೆ, ಅನ್ವೀಲ್ಡ್ ಅಂದ್ರೆ ಪರದೆ ತೊಲಗಿಸಲ್ಪಟ್ಟಿದೆ ಅಂತ ಅರ್ಥ. ನಾವೀಗ ಭ್ರಮೆ ಅಂತಕ್ಕಂಥ ಪರದೆಯಲ್ಲಿ ಇದ್ದೀವಿ, ಆದ್ದರಿಂದ ನಮಗೆ ಸತ್ಯ ಕಾಣಿಸ್ತಾ ಇಲ್ಲ. ಆ ಪರದೆ ತೊಲಗಿಸಲ್ಪಟ್ಟಾಗ ಅನೇಕ ಸತ್ಯಗಳನ್ನು ನಾವು ಬಹಳ ಡೈರೆಕ್ಟ್ ಆಗಿ ನೋಡ್ತೀವಿ. ಪರೋಕ್ಷವಾಗಿ ಅಲ್ಲದೆ ಪ್ರತ್ಯಕ್ಷವಾಗಿ ನಾವು ಸತ್ಯಗಳನ್ನ ತಿಳ್ಕೊಂತೀವಿ. ಅಂತ ಒಂದು ಅದ್ಭುತ ಗ್ರಂಥಗಳು ಐಸಿಸ್ ಅನ್ವೀಲ್ಡ್ ಅಂಡ್ ಸೀಕ್ರೆಟ್ ಡಾಕ್ಟ್ರಿನ್ಸ್ ಅಂತಕ್ಕಂಥ. ಆ 2 ಪುಸ್ತಕಗಳನ್ನು ಓದ್ಬೇಕಂದ್ರೆ ಬಹಳ ತಾಳ್ಮೆ ಬೇಕು. ಯಾಕಂದ್ರೆ ಒಂದೊಂದು ಬುಕ್ 1800 ಪೇಜಸ್ ಇದೆ. ಒಂದೊಂದು ವರ್ಷ ಹಿಡಿಬಹುದು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ. ಸೊ ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ವರ್ತ್ ಇರುತ್ತೆ, ಬಹಳ ವಿಷಯಗಳು ನಾವು ತಿಳ್ಕೊಂತೀವಿ. ಸೊ ಐಸಿಸ್ ಅನ್ವೀಲ್ಡ್ಗೆ ಸೀಕ್ವೆಲ್ ಆಗಿ ಬರೆದಿರ್ತಕ್ಕಂಥ ಸೀಕ್ರೆಟ್ ಡಾಕ್ಟ್ರಿನ್ ಬರಿತಾ 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 ಅವ್ರಿಗೆ ಗೊತ್ತಾಗ್ಲಿಲ್ಲ, ಅಷ್ಟು ಪೇಜಸ್ ಆಗ್ಬಿಡ್ತು. ಇದು ಐಸಿಸ್ ಅನ್ವೀಲ್ಡ್ಗೆ ಇನ್ನ ಸಂಬಂಧನೇ ಇಲ್ಲ, ಇದು ಬೇರೆ ಬುಕ್ ಆಯ್ತು ಅಂತ ಅವರು ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಇಟ್ಬಿಟ್ರು. ಇದನ್ನೇ ಅತೀಂದ್ರಿಯ ಅಂತಂದೇಳಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು ಕನ್ನಡದಲ್ಲಿ. ಅದೇ ರೀತಿ ಗುಪ್ತ ಜ್ಞಾನ ಅಂತ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು ಮಿತ್ರರೇ. ಸೊ ನೋಡಿ, ಆ ಬುಕ್ಕಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ಬುಕ್ಕಲ್ಲಿ ಕಾಸ್ಮಾಲಜಿ ಅಂತ ಇದೆ. ಫಸ್ಟ್ ವ್ಯಾಲ್ಯೂಮು 2 ವ್ಯಾಲ್ಯೂಮ್ಸ್ ಆಗಿ ಮಾಡಿದ್ದಾರೆ ಮಿತ್ರರೇ. ಫಸ್ಟ್ ವ್ಯಾಲ್ಯೂಮು ಕಾಸ್ಮಾಲಜಿ, ಸೆಕೆಂಡ್ ವ್ಯಾಲ್ಯೂಮ್ ಆಂಥ್ರೋಪಾಲಜಿ ಅಂತ. ಕಾಸ್ಮಾಲಜಿಯಲ್ಲಿ ಈ ಸೃಷ್ಟಿ ಯಾವ ರೀತಿ ಉದ್ಭವವಾಗಿದೆ, ಭೂಮಿ, ನಮ್ಮ ಈ ಸೌರಮಂಡಲ ಅಥವಾ ಈ ಗ್ಯಾಲಾಕ್ಸಿಗಳು ಯಾವ ರೀತಿ ಉದ್ಭವವಾಗಿವೆ, ಪ್ರೀ ಮ್ಯಾನಿಫೆಸ್ಟೆಡ್ ಸ್ಟೇಟ್ ಯಾವ ರೀತಿಯಾಗಿತ್ತು ಅಂದ್ರೆ ಪ್ರೀ ಮ್ಯಾನಿಫೆಸ್ಟೆಡ್ ಅಂದ್ರೆ ಈ ಸೃಷ್ಟಿಗೆ ಪೂರ್ವದಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ
ಈಗ ಈ ಗ್ರಹಗಳೇ ಇವೆ ಎಲ್ಲ ಇಲ್ಲ, ಮೊದಲು ಏನಿತ್ತು ಹಾಗಾದ್ರೆ ಅದ್ರ ಕುರಿತು ಎಲ್ಲ ಹೇಳಿದ್ದಾರೆ. ಕಾಸ್ಮಾಲಜಿ ಕುರಿತು, ಸೃಷ್ಟಿಯ ಆವಿರ್ಭಾವದ ಕುರಿತು ಒಂದು ವಾಲ್ಯೂಮ್ ಎಲ್ಲ ಅದೇ. ಸೆಕೆಂಡ್ ವಾಲ್ಯೂಮ್ ನಲ್ಲಿ ಅವರು ಆಂಥ್ರೋಪಾಲಜಿ ಅಂದ್ರೆ ಮಾನವ ಹೇಗೆ ಆವಿರ್ಭಾವಗೊಂಡಿದ್ದಾನೆ, ಮಾನವನ ಒಂದು ಜೀವನ ಏನು, ಮಾನವನ ಒಂದು ಗುರಿ ಏನು, ಮತಗಳು ಯಾವ ರೀತಿ ಆವಿರ್ಭಾವವಾಗಿವೆ, ಎಲ್ಲ ಮತಗಳ ಸಾರ ಎಲ್ಲ ಒಂದೇ ಆತ್ಮತತ್ವ, ಅದು ಯಾವ ರೀತಿ ನಾಶ ಹೊಂದಿದೆ, ಆತ್ಮತತ್ವದಿಂದ ಅನೇಕ ರಿಚುವಲ್ಸ್ ಬಂದು ಮೂಲವಾಗಿರ್ತಕ್ಕಂಥ ಆತ್ಮ ಸಿದ್ಧಾಂತವನ್ನು ಯಾವ ರೀತಿ ಜನರು ಮರ್ತೋಗಿದ್ದಾರೆ, ಇಂಥ ಅನೇಕ ವಿಷಯಗಳು ಅವ್ರು ಹೇಳಿದ್ದಾರೆ ಸೀಕ್ರೆಟ್ ಡಾಕ್ಟ್ರಿನ್ಸ್. ಸೊ ಈ ಸೀಕ್ರೆಟ್ ಡಾಕ್ಟ್ರಿನ್ಸ್ ನಲ್ಲಿ 1800 ಪೇಜ್ಗಳಲ್ಲಿ ಏನಿದೆ ಅಂದ್ರೆ ಬಹಳ ಸೀಕ್ರೆಟ್ಸ್ ಇವೆ. ಅಟ್ಲಾಂಟಿಸ್ ನಾಗರಿಕತೆ ಕುರಿತಿದೆ. ಅಂದ್ರೆ ನಮ್ಗೆ ಇವಾಗ 7 ಖಂಡಗಳಿವೆ. ಇನ್ನೊಂದು ಖಂಡ ಅಟ್ಲಾಂಟಿಸ್ ಅಂತಕ್ಕಂಥ ಒಂದು ಖಂಡ, ಲೆಮೋರಿಯಾ ಅಂತಕ್ಕಂಥ ಒಂದು ಖಂಡ ಇತ್ತು, ಅದು ಸಮುದ್ರ ಗರ್ಭದಲ್ಲಿ ಕಲ್ತೋಗ್ಬಿಟ್ಟಿದೆ. ಅದ್ರ ಕುರಿತು ಕೂಡ ಸೀಕ್ರೆಟ್ ಡಾಕ್ಟರ್ ನಲ್ಲಿ ವಿವರಣೆ ನೀಡಿದೆ. ಅವ್ರು ಯಾವ ತರ ಜೀವಿಸ್ತಾ ಇದ್ರು, ಅವ್ರ ಟೆಕ್ನಾಲಜಿ ಏನಿತ್ತು, ಎದಕ್ಕೆ ಭೂಮಂಡಲ ಅದು ಸಮುದ್ರದಲ್ಲಿ ವಿಲೀನ ಆಗೋದು ಅಂತಂದು ಹೇಳಿದ್ದಾರೆ. ಅದೇ ರೀತಿ ಬರ್ಮುಡಾ ಟ್ರಯಾಂಗಿಲ್ ಕುರಿತು ಹೇಳಿದ್ದಾರೆ. ಬರ್ಮುಡಾ ಟ್ರಯಾಂಗಿಲ್ ನಲ್ಲಿ ಅಲ್ಲಿ ಓದ್ಕೊಳ್ಳೆ ವಸ್ತುಗಳು ಮಾಯ ಆಗೋದು, ಬೇರೆ ಗ್ಯಾಲಕ್ಸಿಯಲ್ಲೇ ಅವು ಪ್ರತ್ಯಕ್ಷ ಆಗ್ತಾ ಇವೆ. ಅದ್ರ ಕುರಿತು ಕೂಡ ಸೀಕ್ರೆಟ್ ಡಾಕ್ಟ್ರಿನ್ಸ್ ಅಲ್ಲಿ ಹೇಳಲಾಗಿದೆ. ಬಹಳಷ್ಟು ಸೀಕ್ರೆಟ್ಸ್. ಈ ಸೃಷ್ಟಿ ಮೂಲ ಯಾವ ರೀತಿಯಾಗಿತ್ತು, ಅವ್ರಿಗೆ ಮಾಸ್ಟರ್ಸ್ ಇನ್ನೂ ಅನೇಕ ವಿಷಯಗಳು ತೋರಿಸ್ತಿದ್ರು ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಮಾನವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಮಾನವರ ಸಂಕ್ಷೇಮಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀನ್ ಬರಿಬೇಕು ಅಂತಂದೇಳಿ ಅವರು ಹೇಳಿದಾಗ ಇವ್ರು ಅಷ್ಟೇ ಬರೀತಾರ, ಅದಕ್ಕಿಂತ ಹೆಚ್ಚು ಕೂಡ ಅವ್ರು ಬರೆಯಲ್ಲ. ಅವ್ರ ಗುರುಗಳು ಪರ್ಮಿಷನ್ ಕೊಡೋದಲ್ಲ, ಅವ್ರ ಗುರುಗಳ ಒಂದು ಆಜ್ಞೆಗೆ ಮೀರಿ ನಾನೇನು ಮಾಡಲ್ಲ ಅಂತ ಅವರು ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಯಾವ ರೀತಿ ಅಂದ್ರೆ ಒಂದು ದೊಡ್ಡ ಬುಕ್ ಇದೆ, ಅದ್ರ ಮೇಲೆ ಒಂದು ಬಟ್ಟೆ ಹಾಕಿವೆ ಅಂತ ತಿಳ್ಕೊಳ್ಳೋಣ. ಒಂದು ಬಟ್ಟೆ, ಒಂದು ಪರದೆ, ಆ ಬಟ್ಟೆಯನ್ನು ಸ್ವಲ್ಪ ಸರಿಸಿದಾಗ ನಮ್ಗೆ ಎಷ್ಟು ಬುಕ್ ಕಾಣಿಸ್ತಾ ಇದೆ, ಒಂದು ಪೋರ್ಷನ್ ಆಫ್ ದ ಬುಕ್ ಕಾಣಿಸುತ್ತಲ್ಲ, ಅಷ್ಟು ಮಾತ್ರ ನಾನು ಜ್ಞಾನ ಕೊಟ್ಟಿನಿ. ಇದಕ್ಕಿಂತ ಬಹಳಷ್ಟು ಜ್ಞಾನ ಇದೆ, ಆದ್ರೆ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಅದೆಲ್ಲ ಬರೆಯೋದಕ್ಕ. ಆದ್ದರಿಂದ ನಾನು 2 ವ್ಯಾಲ್ಯೂಮ್ಸ್ ನಲ್ಲಿ ಇದನ್ನ ಮಾಡ್ತಾ ಇದ್ದೀನಿ. ಈ ಪುಸ್ತಕ ಓದ್ಬೇಕು ಅಂದ್ರೆ ಬಹಳ ತಾಳ್ಮೆ ಬೇಕು, ಬಹಳ ಅರ್ಥ ಮಾಡ್ಕೋಬೇಕಂದ್ರೆ ಬಹಳ ಧ್ಯಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ನಾವು ಡೈಜೆಸ್ಟ್ ಮಾಡ್ಕೊಂಡ ನಂತರ ನಿಮ್ಮ ಜೀವನದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾವ. ನೀವೆಷ್ಟೋ ಒಂದು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗ್ತೀರಿ ಅಂತಂದು ಹೇಳಿ ಅವ್ರ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸಿದ್ದಾರೆ ಮಿತ್ರರೇ. ಸೊ ಆದ್ದರಿಂದ ನಾವು ಆ 2 ಪುಸ್ತಕಗಳಲ್ಲಿ ಬಹಳ ಅಧ್ಯಯನ ಮಾಡಬೇಕು. ಆ 2 ಪುಸ್ತಕಗಳಲ್ಲಿ ರಿಸರ್ಚ್ ಮಾಡಬೇಕು. ಒಂದು ಐಸಿಸ್ ಅನ್ವೀಲ್ಡ್ ಹಾಗೂ ಎರಡನೇದು ಸೀಕ್ರೆಟ್ ಡಾಕ್ಟ್ರಿನ್ಸ್. ಸುಮಾರು ನಾವು ನಾನು ಈಗ ಆಲ್ರೆಡಿ ಹೇಳಿದಂತೆ ಒಂದೊಂದು ವರ್ಷ ಹಿಡಿತೇವ. ಯಾಕಂದ್ರೆ 1800 ಪೇಜಸ್ ಅಂದ್ಕೊಳ್ಳೆ ಡೈಲಿ ಇಷ್ಟು ಪೇಜಸ್ ಓದಿ ಮುಗಿತು ಅನ್ಕೊಂತೀವಿ ನಾವು. ಆ ರೀತಿಯಾಗಿ ಆಗಲ್ಲ. ಒಂದೊಂದು ಪೇಜಲ್ಲಿ 20-30 ಬುಕ್ಸ್ ನಿಂದ ರಿಫರೆನ್ಸ್ ಮಾಡಿ ಬರೆದಿರ್ತಕ್ಕಂಥ. ಸೊ ಇನ್ನು ಒಂದು ಶಾಕಿಂಗ್ ಏನಂದ್ರೆ, ಅವರು ಹಿಮಾಲಯದಲ್ಲಿರ್ತಕ್ಕಂಥ ಸಿಂಜಾರ್ ಅಂತಾರ, SINZAR ಅಂತಕ್ಕಂಥ ಒಂದು ಭಾಷೆ ಇದೆ. ಆ ಭಾಷೆ ಸಿಂಬಾಲಜಿ ಭಾಷೆ. ಅದು ಅಂದ್ರೆ ಸಿಂಬಲ್ಸ್ ನಿಂದ ಕೂಡಿರ್ತಕ್ಕಂಥ ಒಂದು ಪ್ರತ್ಯೇಕವಾದ ಭಾಷೆ. ಆ ಸಿಂಬಲ್ಸ್ ನ ಬಹಳ ವರ್ಷಗಳ ಅಧ್ಯಯನ ಮಾಡಿದ್ರೆ ಮಾತ್ರ ಆ ಭಾಷೆ ಅರ್ಥ ಆಗೋದು. ಆ ಒಂದು ಪುಸ್ತಕ ಆ ಸಿಂಜಾರ್ ಭಾಷೆಯಲ್ಲಿ ಇರುತ್ತದೆ. ಆ ಪುಸ್ತಕ ಪ್ರಕೃತಿಯ ಯಾವುದೇ ಪ್ರಳಯಕ್ಕೆ ಆಗಿರ್ಬೋದು, ಮಳೆಗೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸೂರ್ಯನ ಒಂದು ಬಿಸಿಲಿಗೆ ಆಗಿರ್ಬೋದು, ಅದು ಹಾಳಾಗೋದಿಲ್ಲ ಅಂತ ಒಂದು ಪವಿತ್ರವಾದ ಉಪ್ಪದು. ಆಕಾಶಿಕ್ ರೆಕಾರ್ಡ್ ಇದ್ದಂತೆ ಅದು ಭೌತಿಕವಾದ ವಸ್ತುಗಳಿಂದ ನಾಶ ಆಗೋದಿಲ್ಲ ಅಂತಂದು ಹೇಳಿ ಅವ್ರು ಹೇಳಿದ್ದಾರೆ. ಆ ಸಿಂಜಾರ್ ಅಂತಕ್ಕಂಥ ಭಾಷೆಯಲ್ಲಿದೆ. ಆ ಪುಸ್ತಕವನ್ನು ಅವರು ದಿವ್ಯ ದೃಷ್ಟಿಯಿಂದ ನೋಡಿ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಮಾನವನ ಹಾಗೂ ಈ ಸೃಷ್ಟಿಯ ಬಹಳಷ್ಟು ವಿಷಯಗಳು, ಬಹಳ ಸೀಕ್ರೆಟ್ಸ್ ಆ ಪುಸ್ತಕದಲ್ಲಿ ಇವೆ. ಬಹಳ ಮಂದಿ ಯೋಗಿಗಳು ಆ ಪುಸ್ತಕವನ್ನು ಓದ್ಬೇಕಂತ ದೀಕ್ಷೆ ಇಟ್ಟು ಹಲವಾರು ವರ್ಷಗಳು ಸಾಧನೆ ಮಾಡಿ ನಂತರ ಆ ಸಿಂಜಾರ್ ಭಾಷೆಯನ್ನು ತಿಳಿದುಕೊಂಡಾಗ ಮಾತ್ರ ಆ ಪುಸ್ತಕ ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಆರ್ಡಿನರಿ ಆಗಿ ಹಿಮಾಲಯಸ್ದಲ್ಲಿ ಓದೋರಿಗೆ ಎಲ್ಲರಿಗೂ ಕೂಡ ಆ ಪುಸ್ತಕ ಕಾಣಲ್ಲ. ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಅರ್ಹತೆಯನ್ನು ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ನಾವು ಪ್ಯೂರಿಟಿಯನ್ನು ಸಾಧಿಸಿಕೊಳ್ಬೇಕು, ಸ್ವಚ್ಛತೆಯನ್ನು ನಾವು ಪಡೆದುಕೊಳ್ಳಬೇಕು ಅಂತ ಅವ್ರು ಹೇಳಿದ್ದಾರೆ. ಅಂತ ಒಂದು ಸಿಂಜಾರ್ ಭಾಷೆಯಲ್ಲಿ ಇರ್ತಕ್ಕಂಥ ಪುಸ್ತಕವನ್ನು ಓಪನ್ ಮಾಡ್ಕೊಂಡು ಅವರು
ತಾವು ಸ್ವಂತ ಪವಿತ್ರರಾಗಿ ಪ್ಯೂರ್ ಗೋಲ್ ಇಟ್ಕೊಂಡು ಆ ಪುಸ್ತಕವನ್ನು ಓಪನ್ ಮಾಡ್ಕೊಂಡು ಅವರು ಈ ಸೀಕ್ರೆಟ್ ಡಾಕ್ಟ್ರಿನ್ಸ್ ಅಂತಕ್ಕಂಥ ಪುಸ್ತಕ ಬರೆದಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅದರಲ್ಲಿ, ಈ ಪುಸ್ತಕ ಖಚಿತವಾಗಿ ನಾನು ಬರೆದಿಲ್ಲ, ನಾನು ಪೊಯೆಟೆಸ್ ಅಲ್ಲ, ನಾನು ಕೇವಲ ನನ್ನ ಮಾಸ್ಟರ್ಸ್ ಪುಸ್ತಕಗಳು ಬರೆದಿದ್ದಾರೆ. ಈ ಪುಸ್ತಕಗಳು ಪುಸ್ತಕವನ್ನು ಬರೆಸಿದ್ದಾರೆ. ಈ ಪುಸ್ತಕ ಬರೆಯುವಾಗ ಮಾಸ್ಟರ್ಸ್ ನನಗೆ ಒಂದು ವಿಷನ್ ಕೊಟ್ಟಿದ್ದಾರೆ, ಅದನ್ನೇ ಆಸ್ಟ್ರಲ್ ವಿಷನ್ ಅಂತಂದು ಹೇಳಿ ಕರೀತಾರೆ. ಆ ವಿಷನ್ ಮೂಲಕ ನನಗೆ ಆಕಾಶ ರಿಕಾರ್ಡ್ಸ್ ನಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಲೈಬ್ರರಿಗಳು ಕೂಡ ಓಪನ್ ಆಗಿವೆ. ಆ ಲೈಬ್ರರಿಗಳು ಓಪನ್ ಆದಾಗ ನಾನು ಆ ಲೈಬ್ರರಿಗಳನ್ನ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಲೈನ್ಸ್ ನ ನೋಡೋದು ಕೇವಲ ಬರ್ಕಂತ ಟೈಪ್ ಯಾವ ರೀತಿಯಾಗಿ ನಾವು ಒಂದು ಬುಕ್ ನೋಡಿ ಟೈಪ್ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ತರ ಆ ಒಂದು ಆಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿ ಇರ್ತಕ್ಕಂಥ ಆ ಪುಸ್ತಕಗಳನ್ನು ನಾನು ಆಸ್ಟ್ರಲ್ ಬುಕ್ಸ್ ಅನ್ನು ನೋಡಿ ಕೆಲವು ವಿಷಯಗಳನ್ನು ಬರೆದೀನಿ. ಅದೇ ರೀತಿ ಲಂಡನ್ ಲೈಬ್ರರಿ, ಅಮೆರಿಕನ್ ಲೈಬ್ರರಿ, ಇಂಡಿಯನ್ ಲೈಬ್ರರಿ, ಇನ್ನು ಅನೇಕ ದೇಶಗಳಲ್ಲಿ ಇರ್ತಕ್ಕಂಥ ಲೈಬ್ರರಿಗಳಿರುವ ಅನೇಕ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೀಕ್ರೆಟ್ಸ್ ಆಗಿರ್ಬೋದು, ಅಥವಾ ಆಂಥ್ರೋಪಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೀಕ್ರೆಟ್ಸ್ ಆಗಿರ್ಬೋದು, ಅವೆಲ್ಲ ಕೂಡ ನಾನು ಅದರಲ್ಲಿ ನೋಡಿ ಬರೆಯೋದಕ್ಕೆ ಸಾಧ್ಯವಾಗಿದೆ. ಇದಕ್ಕೆಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಭೌತಿಕವಾಗಿರ್ತಕ್ಕಂಥ ನನಗೆ ಮಾಸ್ಟರ್ಸ್ ಮೌರ್ಯ ಕೂಟಮಿಗೂ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ಇವ್ರ ಹತ್ರ ಇರ್ತಾ ಇದ್ದಿಲ್ಲ, ಅವ್ರು ಹಿಮಾಲಯದಲ್ಲಿ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇರ್ತಾ ಇದ್ರು, ಅಲ್ಲಿದ್ದಾನೆ ಅವ್ರು ಸಹಾಯ ಮಾಡ್ತಾ ಇದ್ರು ಮೇಡಮ್ ಬ್ಲವೆಟ್ಸ್ಕಿ ಅವರು. ಸೊ ಈ ಮೇಡಮ್ ಬ್ಲವೆಟ್ಸ್ಕಿ ಅವರು ಥಿಯೋಸಾಫಿಕಲ್ ಸೊಸೈಟಿನ ಫೌಂಡರ್ ಮಾಡಿರ್ತಕ್ಕಂಥ ಮಹಾತ್ಮರವರು, ದಿವ್ಯಜ್ಞಾನ ಸಮಾಜ ಅಂತಾರೆ ಅದನ್ನ. ಅಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದು ಅಂದ್ರೆ ಆಗಿನ ಕಾಲದಲ್ಲಿ ಕ್ರಾಂತಿಕಾರಿಯಾಗಿರ್ತಕ್ಕಂಥದ್ದು. ಬಹಳ ಮೇಧಾವಿಗಳು ಅವರು ಒಂದು ಫಸ್ಟ್ಗೆ ಮೇಧಾವಿಗಳು ಬಹಳ ಕ್ವಶನ್ಸ್ ಮಾಡ್ತಾ ಇದ್ರು, ಆದ್ರೆ ಅವರು ಸೈಂಟಿಫಿಕ್ ಆಗಿ ಅಂದ್ರೆ ಈ ಸತ್ಯಗಳನ್ನು, ಈ ಆಧ್ಯಾತ್ಮಿಕ ಸತ್ಯಗಳನ್ನು ಸೈಂಟಿಫಿಕ್ ಆಗಿ, ಲಾಜಿಕ್ ಆಗಿ ಎಲ್ಲರಿಗೂ ಅರ್ಥವಾಗಂತೆ ಬಹಳ ಸಿಂಬಲ್ಸ್ನಿಂದ, ಬಹಳ ಗೆಸ್ಚರ್ಸ್ನಿಂದ ಅವರಿಗೆಲ್ಲ ಅರ್ಥ ಮಾಡಿಸಿದ ಮೇಲೆ ಬಹಳ ಮಂದಿ ಮೇಧಾವಿಗಳೆಲ್ಲ ಈ ಸಮಾಜದಲ್ಲಿ ಸೇರಿದ್ರು, ಬಹಳ ಮಂದಿ ಮೆಂಬರ್ಸ್ ಆದ್ರು. ಸೊ ಇವಾಗ ಕೂಡ ಥಿಯೋಸಾಫಿಕಲ್ ಸೊಸೈಟಿ ಅನ್ನೋದು ಬಹಳ ಆಕ್ಟಿವ್ ಆಗಿ ಎಲ್ಲ ಕಡೆಗೆ ನಡೀತಾ ಇದೆ. ಪಿತಾಮಹ ಪತ್ರಿಜಿ ಅವರು ಅಡಿಯಾರ್ ಅಂತಕ್ಕಂಥ ಒಂದು ಊರಿದೆ ನಮ್ಮ ಭಾರತ ದೇಶದಲ್ಲಿ, ಚೆನ್ನೈಯಲ್ಲಿ, ಅಂದ್ರೆ ತಮಿಳ್ನಾಡಿನಲ್ಲಿ. ಆ ಅಡಿಯಾರಿಗೆ ಹೋಗಿ ಪತ್ರಿಜಿ ಅವರು ಬಹಳ ತಿಂಗಳುಗಳು ಅಲ್ಲೇ ಇದ್ದು ಥಿಯೋಸಾಫಿಕಲ್ ಸೊಸೈಟಿ ಬುಕ್ಸ್ ಎಲ್ಲ ಓದಿದ್ರು ಅವರು. ಅದರಲ್ಲೇ ಒಂದು ಮೆಂಬರ್ ಆಗಿ ಇದ್ಬಿಡೋಣ ಅಂತಂದು ಅನ್ಕೊಂಡು, ಆದ್ರೆ ಅಲ್ಲಿ ಥಿಯರಿ ಮಾತ್ರ ಇದೆ ಬಹಳಷ್ಟು, ಅದರ ಪ್ರಾಕ್ಟೀಸ್ ಅವ್ರು ಮಾಡಿಸ್ತಾ ಇಲ್ಲ. ಯಾಕಂದ್ರೆ ಗ್ರೇಟ್ ಮಾಸ್ಟರ್ಸ್ ಆಗಿರ್ತಕ್ಕಂಥ ಅನಿಬಿಸೆಂಟ್, ಚಾರ್ಲ್ಸ್ ಡಬ್ಲ್ಯೂ ಲೆಡ್ಬೀಟರ್, ಇನ್ನು ಕೊಲೊನಲ್ ಆಲ್ಕಾಟ್ ಮತ್ತು HP ಬ್ಲವೆಟ್ಸ್ಕಿ ಅವರು, ಇವ್ರು ಯಾರು ಈಗ ಭೌತಿಕವಾಗಿ ಇಲ್ಲ. ಆದ್ದರಿಂದ ನಂತರ ಬಂದಿರ್ತಕ್ಕಂಥ ಶಿಷ್ಯರು ಅವ್ರೇನ್ ಮೇಂಟೈನ್ ಮಾಡ್ತಿದ್ದಾರಲ್ಲ, ಅವ್ರು ಸಾಧನೆ ಮಾಡಿಲ್ಲ, ಕೇವಲ ಅವ್ರು ಮೇಂಟೈನ್ ಮಾಡಿದ್ದಾರೆ. ಆದ್ದರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪಿತಾಮಹ ಪತ್ರಿಜಿ ಅವರು ಆ ಪುಸ್ತಕಗಳನ್ನೆಲ್ಲ ಓದಿ ಅದ್ರ ಜ್ಞಾನವನ್ನೆಲ್ಲ ಅವರು ಮೈಯಲ್ಲಿ ಕಣದಲ್ಲಿ ತುಂಬಿಕೊಂಡು ಬಂದು ಮತ್ತೊಂದು ಸೊಸೈಟಿಯನ್ನು ನಮಗೆ ಕೊಟ್ರು. ಅದೇ PSSM, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತಂದು ಹೇಳಿ. ನಾವೀಗ ಅದರ ಒಂದು ಸದಸ್ಯರಾಗಿದ್ದೀವಿ. ನಾವೆಲ್ಲರೂ ಭಾಗ್ಯವಂತರಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಪಿತಾಮಹ ಪತ್ರಿಜಿ ಅವರು ಒಂದು ಜೇನಿನ ಹುಳು ಇದ್ದಂತೆ, ಹನಿ ಬೀ ಇದ್ದಂತೆ. ಅವರು ಯಾವ ಹೂವಿನಲ್ಲಿ ಎಷ್ಟು ನಮಗೆ ಮಕರಂದ ದೊರೀತಾ ಇದೆಯೋ ಅಷ್ಟು ಮಕರಂದವನ್ನು ಬಹಳ ಸಹನೆಯಿಂದ ಹಲವಾರು ವರ್ಷಗಳಿಂದ ಅವರು ಸೇಕರಿಸಿಕೊಂಡವರು. ಯಾವ ಪುಸ್ತಕದಲ್ಲಿ ಯಾವ ಜ್ಞಾನ ಇದೆ ಅಂತ ಪುಸ್ತಕ ಓದ್ತಕ್ಕಂಥ ಹವ್ಯಾಸ ಬಹಳ ಇತ್ತು ಅವರಿಗೆ. ಆದ್ದರಿಂದ ಅವರು ಪುಸ್ತಕಗಳನ್ನು ಓದಿ ಹಲವಾರು ವಿಷಯಗಳನ್ನು ತಿಳಿದುಕೊಂಡು, ಪಿರಮಿಡ್ಸ್ ಕುರಿತು ಓದಿ ಹಲವಾರು ವಿಷಯಗಳನ್ನು ತಿಳಿದುಕೊಂಡು ಇವತ್ತು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸ್ಥಾಪನೆಗೆ ಅವರು ಈ ಭೂಲೋಕಕ್ಕೆ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಮೂಮೆಂಟ್ ಅನ್ನು ಕೊಟ್ಟಿದ್ದಾರೆ. 18 ಸೂತ್ರಗಳು ಏನಿದ್ದಾವೆಲ್ಲ PSSM ನಲ್ಲಿ, ಎಲ್ಲವೂ ಕೂಡ ಹಲವಾರು ಮಾಸ್ಟರ್ಸ್ ನಿಂದ ಅಧ್ಯಯನ ಮಾಡಿ ಬಂದಿರತಕ್ಕಂಥ ಒಂದು ಫಲ. ಅದರಲ್ಲಿ ಶಾಕಾಹಾರ ಇದೆ, ಪ್ರಾಣಿ ಹಿಂಸೆ, ಅಹಿಂಸೆ ಇದೆ, ಮೌನ ಇದೆ, ಈ ಒಂದು ಕೆಮಿಕಲ್ಸ್ ಯೂಸ್ ಮಾಡಬಾರ್ದು ಅಂತಂದು ಹೇಳಿದೆ, ಪಿರಮಿಡ್ ಎನರ್ಜಿನ ಯೂಸ್ ಮಾಡ್ಕೋಬೇಕು ಅಂತಂದು ಇದೆ. ಬಹಳ ವಿಷಯಗಳು. ಪ್ರತಿ ಮನುಷ್ಯ ಕೂಡ ಒಂದು ಪುಸ್ತಕ ಬರಿಬೇಕು, ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಂಡು ಪುಸ್ತಕ ಬರೆದಾಗ ಮಾತ್ರ ಈ ಋಷಿ ಋಣ ತೀರಿಸಿಕೊಂಡಂತೆ ಆಗುತ್ತದೆ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಅದರಲ್ಲಿ ಪಿತಾಮಹ ಪತ್ರಿಜಿಯವರು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಪುಸ್ತಕಗಳನ್ನು ಖಚಿತವಾಗಿ ಪಿರಮಿಡ್ ಮಾಸ್ಟರ್ ಆದವರು ಓದಲೇಬೇಕು, ಇಲ್ಲ ಅಂದ್ರೆ ಬಹಳ ಮಿಸ್ ಆಗ್ತೀವಿ ನಾವು ಅಂತ ಹೇಳಿದ್ದಾರೆ ಅವರು.
ಅದರಲ್ಲಿ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ HPB ಅವರು. HPB ಅಂದ್ರೆ ಹೆಲೆನಾ ಪೆಟ್ರೋವ್ನಾ ಬ್ಲವಾಟ್ಸ್ಕಿ ಅಂತಂದ್ರೆ. ಇವರು 1831 ಹುಟ್ಟಿದ್ದಾರೆ ದಕ್ಷಿಣ ಏಷ್ಯಾದಲ್ಲಿ. ಸೊ 12-13 ವರ್ಷ ಬಂದ ಕೂಡಲೇ ಅವರು ಸತ್ಯವನ್ನು ತಿಳಿದುಕೊಳ್ಬೇಕು ಅಂತಕ್ಕಂಥ ಒಂದು ಅವರಿಗೆ ಜಿಜ್ಞಾಸೆ ಉಂಟಾಗಿ ಪ್ರಪಂಚವನ್ನೆಲ್ಲ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ರೀತಿ ಎಲ್ಲ ದೇವರ್ಷಿಗಳ ಹತ್ರ, ಋಷಿಗಳ ಹತ್ರ, ಹಿಮಾಲಯ ಮತ್ತೆ ಬಹಳ ಸೀಕ್ರೆಟ್ ಪ್ಲೇಸಸ್ಗೆ ಅವ್ರು ಹೋಗಿ ವಿದ್ಯೆಯನ್ನು ತಿಳಿದುಕೊಂಡು ನಂತರ ಬರೆದಿರ್ತಕ್ಕಂಥ ಪುಸ್ತಕ ಸೀಕ್ರೆಟ್ ಡಾಕ್ಟ್ರಿನ್ಸ್. ಅವರು ಡೆತ್ ಟೈಮ್ನಾಗ ಅವ್ರ ಮುಂದೆ ಇದ್ದಿದ್ದ ಪುಸ್ತಕನೇ ಸೀಕ್ರೆಟ್ ಡಾಕ್ಟ್ರಿನ್ಸ್. ಒಟ್ಟಾರೆಯಾಗಿ ಅವ್ರು ಕಂಪ್ಲೀಟ್ ಮಾಡೇ ಹೋದ್ರು. ಅವ್ರಿಗೆ ಕಿಡ್ನಿ ಡಿಸೀಸಸ್ ಇತ್ತು, ಇನ್ನೇನಿನ ಶರೀರವನ್ನು ಬಿಟ್ಬಿಡ್ತಾರೆ ಅಂತ ಬಹಳ ಮಂದಿ ಅನ್ಕೊಂತ ಇದ್ರು. ಬಹಳ ಸಲ ಅನ್ಕಾನ್ಶಿಯಸ್ ಆಗಿಬಿಡ್ತದೆ, ಒಂದೊಂದ್ಸಲ ಡೇಸ್ ಟುಗೆದರ್ ಅನ್ಕಾನ್ಶಿಯಸ್ ಆಗ್ತದೆ ಆ ಪೇನ್ಗೆ. ಅವಾಗ ಪೇನ್ ಕಿಲ್ಲರ್ಸ್ ಇರ್ತಾ ಇದ್ದಿಲ್ಲ. 18th ಸೆಂಚುರಿಯಾಗ ಅಷ್ಟೊಂದು ಮೆಡಿಕಲ್ ಸೈನ್ಸ್ ಇನ್ನ ಅಭಿವೃದ್ಧಿ ಆಗಿದ್ದಿಲ್ಲ. ಪೇನ್ ಕಿಲ್ಲರ್ಸ್ ಕೂಡ ಅವ್ರು ಏನೂ ಬಳಸಿಲ್ಲ. ಪೇನ್ ಬಂದಾಗ ಪೇನನ್ನು ಅನುಭವಿಸ್ತಾನೆ ಇದ್ರು. ಆ ಪೇನ್ಗೆ ಅವರು ಮರಣ ಹೊಂದಿದ್ರು. ಯಾವತ್ತೂ ಕೂಡ ತನ್ನ ಒಂದು ಆತ್ಮಶಕ್ತಿಯನ್ನು, ತನ್ನ ಶರೀರದ ಒಂದು ಆರೋಗ್ಯ ಚೆನ್ನಾಗಿ ಆಗ್ಬೇಕಂತ ಅವ್ರು ಯಾವತ್ತೂ ಆಲೋಚನೆ ಮಾಡಿಲ್ಲ. ಅವರು ಏನಿದ್ರು ಕೂಡ ಮಾಸ್ಟರ್ಸ್ ನನ್ನ ಮೂಲಕ ಏನ್ ಮಾಡಿಸ್ತಾರೋ ಅದನ್ನು ನಾನು ಮಾಡ್ತಾ ಇದ್ದೀನಿ, ನಾನು ಸರೆಂಡರ್ ಆಗ್ಬಿಟ್ಟಿನಿ ಅವರಿಗೆ ಅಂತ ಹೇಳ್ತಾ ಇದ್ರು. ನನ್ನ ಡ್ಯೂಟಿ ಮುಗಿದ್ಕೊಳ್ಳೆ ನಾನು ಈ ಶರೀರವನ್ನು ಬಿಟ್ಟು ನನ್ನ ದಾರಿಗೆ ನಾನು ನನ್ನ ಲೋಕಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಅವ್ರು ಬರ್ತಿರ್ತಕ್ಕಂಥ ಸೀಕ್ರೆಟ್ ಡಾಕ್ಟ್ರಿನ್ಸ್ ಅನ್ನು ನಾವು ಖಚಿತವಾಗಿ ಓದ್ಬೇಕು. ಯಾಕಂದ್ರೆ ಅದು ದೇವಲೋಕದಿಂದ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಬೇಕು. ಅವ್ರು ಕೇವಲ ಲೈಬ್ರರಿಗಳ ಪುಸ್ತಕಗಳಿಂದ ಮಾತ್ರ ಸಂಗ್ರಹಿಸಿಲ್ಲ, ಈ ಭೂಲೋಕದಲ್ಲಿರ್ತಕ್ಕಂಥ ಲೈಬ್ರರಿಗಳಿಂದ ಮಾತ್ರ ಸಂಗ್ರಹಿಸಿಲ್ಲ, ಆಕಾಶ ರೆಕಾರ್ಡ್ಸ್ ಇಂದ ಕೂಡ ಸಂಗ್ರಹಿಸಿದ್ದಾರೆ. ಆಕಾಶಿಕ್ ರೆಕಾರ್ಡ್ಸ್ ಅಂತಾರ, ಅವು ಕೂಡ ಪುಸ್ತಕಗಳು. ಈ ಭೂಮಿ ಹುಟ್ಟಿದಾಗಿನಿಂದ ಹಿಡಿದು, ಭೂಮಿ ಒಂದೇ ಅಲ್ಲ, ಈ ಗ್ಯಾಲಾಕ್ಸಿ ಹುಟ್ಟಿದಾಗಿನಿಂದ ಹಿಡಿದು ಈ ಪ್ರೆಸೆಂಟ್ ಟೈಮ್ ವರೆಗೆ ಕೂಡ ಯಾವ ರೀತಿ ಮ್ಯಾನಿಫೆಸ್ಟ್ ಆಗಿದೆ. ಡಿವೈನ್ ಪ್ಲಾನ್ ಅಂದ್ರೆ ಈ ದಿವ್ಯ ಯೋಜನೆ. ಒಂದು ಯಾವುದೇ ರೀತಿಯಾಗಿ ಈ ಒಂದು ಪ್ರಪಂಚ ಕೂಡ ಏನೋ ಎರಡು ಆಟಮ್ಸ್ ಮಾಲಿಕ್ಯೂಲ್ಸ್ ಜಾಯಿನ್ ಆಗಿ ನಮ್ಮ ಶರೀರ ತಯಾರಾಗಿದೆ, ಈ ಭೂಮಿ ತಯಾರಾಗಿದೆ ಅಂತಂದೇಳಿ ಅಂದ್ರೆ ಅವರು ಒಪ್ಪೋದಿಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಡಿವೈನ್ ಪ್ಲಾನ್ ಇದೆ. ಆ ಡಿವೈನ್ ಪ್ಲಾನ್ ಅನ್ನು ನಾವು ಸೀಕ್ರೆಟ್ ಆಗಿ ಪ್ರೀ ಡೆಸ್ಟೈನ್ಡ್ ಯೂನಿವರ್ಸಿಟಿ ಅಂದ್ರೆ ಪ್ರೀ ಡೆಸ್ಟೈನ್ಡ್ ಸ್ಟೇಟ್, ಪ್ರೀ ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅಲ್ಲಿ ನಾವು ನೋಡ್ಕೊಳ್ಬಹುದು. ಅದ್ ನೋಡ್ಕೊಳ್ಬೇಕಂದ್ರೆ ನಮಗೆ ಬೇಕಾಗಿರೋದು ಒಂದು ಆಸ್ಟ್ರಲ್ ವಿಷನ್ ಅನ್ನುತ್ತಾರೆ ಅವರು, ದಿವ್ಯ ದೃಷ್ಟಿ ಅನ್ನುತ್ತಾರೆ. ಆ ದಿವ್ಯ ದೃಷ್ಟಿಯನ್ನು ಸಂಪಾದನೆ ಮಾಡಿಕೊಂಡವರಿಗೆ ಪ್ರತ್ಯಕ್ಷವಾಗಿ ಇವೆಲ್ಲ ಕಾಣಿಸ್ತಾವ, ಬಹಳ ಸೀಕ್ರೆಟ್ಸ್ ಅಂತ ಹೇಳ್ತಾ ಇದ್ದೆ. ಸೊ ಆದ್ದರಿಂದ ನಾವು ಉಸಿರಾಟದ ಮೇಲೆ ಧ್ಯಾನ ಅಂತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಇವತ್ತೋ ನಾಳೆ ನಾವು ಪರಂಪರೆಯಾಗಿ ನಮ್ಮ ಸಾಧನೆ ಪರಿಸಮಾಪ್ತಿ ಆದ ನಂತರ ದಿವ್ಯ ದೃಷ್ಟಿ ಓಪನ್ ಆಗ್ತದ. ದಿವ್ಯ ದೃಷ್ಟಿ ಓಪನ್ ಆದ್ರೆ ನಮ್ಮ ಧ್ಯಾನ ಸಾಧನೆ ಪರಿಸಮಾಪ್ತಿ ಆದಂತೆ, ಕೋರ್ಸ್ ಕಂಪ್ಲೀಟೆಡ್ ಆದಂತೆ ಆಗುತ್ತೆ. ಸೊ ಆಗ ನಾವು ಡೈರೆಕ್ಟ್ ಆಗಿ ಎಲ್ಲ ಸತ್ಯಗಳನ್ನು ನೋಡ್ತೇವೆ. ಅಲ್ಲಿಯವರೆಗೆ ನಾವು ಸಾಧನೆ ಮಾಡೋಣ. ಅನೇಕ ರೀತಿಯ ಮಾಸ್ಟರ್ಸ್ನ ಪುಸ್ತಕಗಳನ್ನು ಓದ್ಬೇಕು. ಪುಸ್ತಕ ಓದೋದು ಅನ್ನೋದು ಒಳ್ಳೆ ಹವ್ಯಾಸ. ಇವತ್ತು ಈ ಪುಸ್ತಕದ ಹವ್ಯಾಸ ಇಲ್ಲದ ಕೇವಲ ವಿಷನ್ಗೆ, ಕೇವಲ ಟಿವಿ ಪ್ರೋಗ್ರಾಮ್ಸ್ ನೋಡೋದು, ಇನ್ನ ಇತರ ಎಂಜಾಯ್ಮೆಂಟ್ಗೆ, ಇನ್ನ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಮಾನವರು. ಆದ್ರೆ ಪುಸ್ತಕ ಓದ್ತಕ್ಕಂಥದ್ದು ಮಿಸ್ ಮಾಡ್ಕೊಂಡು ನಾವೆಷ್ಟೋ ಸತ್ಯಗಳನ್ನು ತಿಳಿದುಕೊಳ್ಳದ ವಂಚಿತರಾಗ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಗ್ರಂಥಗಳು ಅವ್ರು ಎಷ್ಟೋ ವರ್ಷ ಬರೆದಿರೋದು ನಾವು ಓದ್ತಾ ಇಲ್ಲ ಅಂದ್ರೆ ಅದು ನಮಗೆ ಬಹಳ ನಷ್ಟವನ್ನು ಕೊಡುತ್ತದೆ ಮಿತ್ರರೇ. ಸೊ ಅವ್ರು ಬರೆದಿದ್ದಾರೆ, ಅವ್ರು ಬರಲಿಲ್ದ್ರೆ ನಾವೇನು ಓದ್ತಾ ಇದ್ದಿಲ್ಲ. ಆದ್ದರಿಂದ ಅವ್ರು ಬರೆದಿದ್ದಾರೆ. ಯಾರ ಸಲುವಾಗಿ ಬರೆದಿದ್ದಾರೆ? ಮಾನವರಿಗಾಗಿ. ಆ ಮಾನವರಲ್ಲಿ PSSM ಮೂವ್ಮೆಂಟ್ಗೆ ಬಂದಿರತಕ್ಕಂಥ ಸದಸ್ಯರು ನಾವು. ಅಟ್ಲೀಸ್ಟ್ ನಾವು ಆ ಪುಸ್ತಕವನ್ನು 1 ಟೈಮ್ ಓದಲೇಬೇಕು. 1 ಟೈಮ್ ಓದಿದಾಗ ಅದರ ಒಂದು ಟೇಸ್ಟ್ ನಮಗೆ ಗೊತ್ತಾದಾಗ ಇನ್ನೂ 1 ಟೈಮ್ ಕೂಡ ಓದಬೇಕು. ಯಾಕಂದ್ರೆ ಒಂದೇ ಸಲ ಅದು ಪೂರ್ತಿಯಾಗಿ ತನ್ನ ಅರ್ಥವನ್ನು ಕೊಡೋದಿಲ್ಲ. ಆಗಿರ್ತಕ್ಕಂಥ ಚಿತ್ತ ಒಂದ್ ರೀತಿ ಇರುತ್ತದೆ, ನಂತರ ಓದಿದಾಗ ಮತ್ತೊಂದ್ಸಲ ಚಿತ್ತ ಇರುತ್ತದೆ. ಆದ್ದರಿಂದ ಅದರ ಜ್ಞಾನವನ್ನು ಸಂಪೂರ್ಣವಾಗಿ ನಾವು ಪಡೆದುಕೊಳ್ಬೇಕಂದ್ರೆ ಹಲವಾರು ಸಲ ರೀಡಿಂಗ್ ಕೊಡ್ಬೇಕಾಗುತ್ತೆ. ಎನಿಹೌ ಆ ಪುಸ್ತಕ 2 ವ್ಯಾಲ್ಯೂಮ್ಸ್ ನಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತದೆ. ದಯವಿಟ್ಟು ಮಿತ್ರರೇ, ನಮ್ಮ ಭೂಮಿಯ ಸೀಕ್ರೆಟ್ಸ್, ಮಾನವನ ಸೀಕ್ರೆಟ್ಸ್, ಮತಗ್ರಂಥಗಳ ಸೀಕ್ರೆಟ್ಸ್, ಸೈನ್ಸ್ ಸೀಕ್ರೆಟ್ಸ್, ಈ ಮೂರನ್ನು ಕೂಡ ಸೈನ್ಸ್, ರಿಲಿಜಿಯನ್ ಅಂಡ್ ಆಧ್ಯಾತ್ಮಿಕತೆ, ಈ ಮೂರನ್ನ ಕೂಡ ಅವರು ಸಮನ್ವಯ ಪಡಿಸಿ ಬರೆದಿದ್ದಾರೆ. ಯಾವ ಕೂಡ ಕಾಂಟ್ರಾಡಿಕ್ಟ್ ಆಗೋದಲ್ಲ, ಟು ಈಚ್ ಅದರ್ ಕಾಂಟ್ರಾಡಿಕ್ಟ್ ಆಗೋದಲ್ಲ, ಒನ್ ಅನದರ್ ಕಾಂಟ್ರಾಡಿಕ್ಟ್ ಆಗಲ್ಲ. ಅವು ಎಲ್ಲವೂ ಕೂಡ
ಅವ್ರು ಬಹಳ ಸೈಂಟಿಫಿಕ್ ಆಗಿ ಹೇಳ್ಕೊಂತ ಹೋಗ್ತಾರ. ಅವರು ಕೆಲವ್ರು ಕ್ವಶನ್ಸ್ ಕೇಳ್ತಾರ, ನೀವು ರಷ್ಯನ್, ನಿಮಗೆ ಫಾರಿನ್ ಲ್ಯಾಂಗ್ವೇಜ್ ತಾನೇ ಇಂಗ್ಲಿಷ್, ಯಾವ ತರ ನೀವು ಬರೆಯೋದಕ್ಕೆ ಸಾಧ್ಯ ಆಯ್ತು, ಎದಕ್ಕೆ ಇಂಗ್ಲಿಷ್ ಅಲ್ಲಿ ಬರೆದ್ರಿ ಅಂತ ಕೇಳಿದ್ರೆ, ಇಂಗ್ಲಿಷ್ ಅನ್ನೋದು ಈಗ ಬಹಳ ದೇಶಗಳಲ್ಲಿ ಬಹಳ ಕಾಸ್ಮೋಪಾಲಿಟನ್ ಲ್ಯಾಂಗ್ವೇಜ್ ಅದು. ಆದ್ದರಿಂದ ನಾನು ಕಲ್ತ್ಕೊಂಡು ಇಂಗ್ಲಿಷ್ ಅಲ್ಲಿ ಬರೆದಿದ್ದೀನಿ. ಬಹಳ ಲೇಟ್ ಆಗಿ ಅವ್ರು ಇಂಗ್ಲಿಷ್ ಕಲಿತಾರೆ. ಆದ್ರೂ ಕೂಡ ಆ ಪುಸ್ತಕ ಓದಿದ್ರೆ, ನಾವು LKG ಯಲ್ಲಿದ್ದ ಇಂಗ್ಲಿಷ್ ಓದಿದ್ರು ಕೂಡ ಆ ಲ್ಯಾಂಗ್ವೇಜ್ ಬರ್ತದೋ ಇಲ್ಲ ಆಗ್ಲೂ ಅವರು ಬಹಳ ವೇಗವಾಗಿ ಯಾವ ತರ ಕಲ್ತರು ಅನ್ನೋದು ಆಶ್ಚರ್ಯಕ್ಕೆ ಗುರಿ ಆಗ್ತೀವಿ. ಅಷ್ಟೊಂದು ಟರ್ಮಿನಾಲಜಿ ಬಳಸಿದ್ದಾರೆ, ಅಷ್ಟೊಂದು ಮೆಟಾಫರ್ಸ್ ಬಳಸಿದ್ದಾರೆ, ಫಿಗರ್ಸ್ ಆಫ್ ಸ್ಪೀಚ್ ಬಳಸಿದ್ದಾರೆ. ಈ ಸೋಕಾಲ್ಡ್ ಲಿಟ್ರೇಚರ್ ಅಲ್ಲಿ ಏನಿದೆಯಲ್ಲ, ಆ ಲಿಟ್ರೇಚರ್ ಇರ್ತಕ್ಕಂಥ ಸಿಮೈಲ್ಸ್ ಎಲ್ಲ ಬಹಳ ಗ್ರಾಮರ್ ಬಹಳ ಚೆನ್ನಾಗಿ ಇದೆ ಪುಸ್ತಕ. ಎನಿಹೌ ಮಿತ್ರರೇ, ದಯವಿಟ್ಟು ಕೂಡ ಆ ಪುಸ್ತಕವನ್ನು ಓದಿ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ, ಈಗ ಆಲ್ರೆಡಿ ಓದಿದ್ದೀರ ಅಂದ್ರೆ ಭಾಗ್ಯವಂತರ ಅಂತ ಕೇಳ್ಕೊಳ್ಬಹುದು ನೀವು. ಸೊ ಆದ್ದರಿಂದ ನಾವೆಲ್ಲರೂ ಆ ಪುಸ್ತಕವನ್ನು ಅಧ್ಯಯನ ಮಾಡೋಣ. ಪ್ರತಿನಿತ್ಯ ಧ್ಯಾನ ಸಾಧನೆ ಮಾಡ್ತಾ ಇದ್ರೆ ಮಾತ್ರ ನಮಗೆ ಇಂಥ ಒಂದು ಭಾಗ್ಯವಂತರ ಆಗ್ತೇವೆ ನಾವು. ಇಂಥ ಒಂದು ಪುಸ್ತಕಗಳು ನಮ್ಮ ಹತ್ರ ಸಿಗ್ತಾ ಇವೆ, ನಾವು ಓದ್ತಾ ಇದ್ದೀವಿ ಅಂದ್ರೆ ಅರ್ಥ ಏನಂದ್ರೆ, ನಾವು ಅದಕ್ಕೆ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದೀವಿ ಅಂತ ಅರ್ಥ. ಸಾಧಾರಣವಾಗಿ ಮನುಷ್ಯರಿಗೆ ಇಂಥ ವಿಷಯಗಳ ಬಗ್ಗೆ ಇಂಟ್ರೆಸ್ಟ್ ಬರಲ್ಲ. ಈ ದಿವ್ಯ ಜ್ಞಾನ ಸಂಬಂಧಪಟ್ಟಂತೆ ಓದ್ಬೇಕು ಅಂದ್ರೆ ಬಹಳ ಪೇಶನ್ಸ್ ಬೇಕು, ಬಹಳ ಸಾಧನೆ ಮಾಡ್ಬೇಕು, ಬಹಳ ಸಹನ ತಾಳ್ಮೆ ಬೇಕು. ಆದ್ದರಿಂದ ನಾವೆಲ್ಲರೂ ಆ ಬುಕ್ಕನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟರ ಮಟ್ಟಿಗೆ ಅಡ್ವರ್ಟೈಸ್ಮೆಂಟ್ ಸಾಕು ಅನ್ಕೊಂಡಿದ್ದೀನಿ ಆ ಪುಸ್ತಕದ ಬಗ್ಗೆ. ಮತ್ತೆ ಈ ಪುಸ್ತಕವನ್ನು ಸ್ಟಡಿ ಮಾಡೋಣ. ನಂತರ ನಾವು ಮತ್ತೊಂದು ಪುಸ್ತಕದ ಬಗ್ಗೆ ಹೇಳ್ತೇನೆ ನಾನು. ಟೋಟಲ್ ಆಗಿ ನಾವು ಐಸಿಸ್ ಅನ್ವೀಲ್ಡ್ ಸೀಕ್ರೆಟ್ ಡಾಕ್ಟ್ರಿನ್ಸ್ 2 ಪುಸ್ತಕಗಳನ್ನು ನಾವು ಫಸ್ಟ್ ಓದಿ ಬಿಡ್ಬೇಕು. ಐಸಿಸ್ ಅನ್ವೀಲ್ಡ್ ಕೂಡ ಸುಮಾರು 1800 ಪೇಜಸ್ ಇದೆ. ಇನ್ನು ಬಹಳಷ್ಟು ಪೇಜಸ್ ಪ್ರಿಂಟ್ ಆಗಿಲ್ಲ. ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲಿ ಕೂಡ ಅದೆದಕ್ಕೋ ಪ್ರಿಂಟ್ ಆಗಿಲ್ಲ. ಕೆಲವು ವಿಷಯಗಳು ಸೀಕ್ರೆಟ್ ಆಗಿ ಇಟ್ಬಿಟ್ರು ಆದ್ರೂ ಕೂಡ, ಯಾಕಂದ್ರೆ ಪರ್ಮಿಷನ್ ಕೊಡ್ಲಿಲ್ಲ ಮಾಸ್ಟರ್ಸ್. ಸೊ ಇನ್ನ ವಿಷಯಗಳು ಬಹಳಷ್ಟಿದೆ. ಮಾನವನ ಅರಿವಿಗೆ ನಿಲುಕಲಾರದಷ್ಟು ವಿಷಯಗಳು ಅವ್ರಿಗೆ ಗೊತ್ತಿವೆ, ಮೇಡಮ್ ಬ್ಲೆವೆಟ್ಸ್ಕಿ ಅವರಿಗೆ. ಆದ್ರೆ ಅವುಗಳನ್ನು ಅವ್ರು ತಿಳಿಸೋದಕ್ಕ ಪರ್ಮಿಷನ್ ಇಲ್ಲ ಅವ್ರಿಗೆ. ಯಾವ ರೀತಿ ಆದ್ರೆ ಪಿತಾಮಹ ಪತ್ರಿಜಿ ಅವರಿಗೆ ಅವರ ಒಂದು ದಿವ್ಯ ದೃಷ್ಟಿಯಿಂದ ಮನುಷ್ಯನನ್ನು ನೋಡಿದ ಕೂಡಲೇ ಅವ್ರ ಪೂರ್ವ ಜನ್ಮಗಳೆಲ್ಲ ಕಾಣಿಸ್ತಾವ, ಅವ್ರಿಗೆ ಆರ ಕಾಣಿಸ್ತಾವ. ಆದ್ರೆ ಏನು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಪರ್ಮಿಷನ್ ಇರಲ್ಲ. ನಾವು ನಮ್ಮ ಪೂರ್ವ ಜನ್ಮಗಳನ್ನು ಈಗ ತಿಳ್ಕೊಳ್ತಕ್ಕಂತ ಒಂದು ಅರ್ಹತೆ ಬಂದಿರೋಲ್ಲ. ಅದಕ್ಕ ಟಾಲರೇಬಲ್ ಕೆಪಾಸಿಟಿ ನಮ್ಗೆ ಇರೋಲ್ಲ. ಯಾಕಂದ್ರೆ ಅನೇಕ ಜನ್ಮಗಳು ಒಂದೇ ಸಲ ಓಪನ್ ಆಗಿಬಿಟ್ರೆ, ಆಗ ಇರ್ತಕ್ಕಂಥ ತಾಯಿ ತಂದೆ, ನಮ್ಮ ಒಂದು ಸ್ಪೌಸು, ಮಿತ್ರರು, ನಮ್ಮ ಮಕ್ಕಳು, ಅವರೆಲ್ಲರೂ ಎಲ್ಲಿಗೆ ಹೋದ್ರು ಅಂತ ನಾವು ಇವಾಗ್ಲಿದ್ದೆ ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತೀವಿ, ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಕಾರ್ಯಗಳನ್ನು ಬಿಟ್ಟು. ಆದ್ದರಿಂದ ಅರ್ಹತೆ ಬರೋ ತನಕ ಪೂರ್ವ ಜನ್ಮಗಳು ಯಾರಿಗೂ ಓಪನ್ ಆಗಲ್ಲ. ಒಂದು ವೇಳೆ ಮಾಸ್ಟರ್ಸ್ಗೆ ಗೊತ್ತಾದ್ರು ಅವ್ರು ಹೇಳಲ್ಲ, ನಾವು ಕೇಳಿದ್ರು ಅವರು ಹೇಳಲ್ಲ. ಏನೋ ಒಂದು ಹೇಳಿ ಅವರು ಮರೆಸಿಬಿಡ್ತಾರೆ. ಬಹಳ ಫೋರ್ಸ್ ಮಾಡಿದ್ರೆ ಏನೋ ಸ್ವಲ್ಪ ಕ್ಲೂ ಕೊಡ್ಬೋದು ಅಷ್ಟೇ. ಸೊ ಆದ್ದರಿಂದ ಮಿತ್ರರೇ, ಈ ಮಾಸ್ಟರ್ಸ್ ಎಲ್ಲ ಅವ್ರಿಗೆ ಎಷ್ಟು ಪರ್ಮಿಷನ್ ಇರ್ತದೋ ಅಷ್ಟು ಮಾತ್ರ ಮಾಡ್ತಾರ ಅಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಏನ್ ಮಾಡಿಕೊಡೋದಲ್ಲ. ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಬೇಕಂದ್ರೆ ನಾವೇ ಸಾಧನೆ ಮಾಡ್ಬೇಕು, ನಾವೇ ಅರ್ಹತೆಯನ್ನು ಸಂಪಾದಿಸ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಎವಲ್ಯೂಷನ್ಗೆ ತಕ್ಕಂತ ಪುಸ್ತಕ ನಮ್ಮ ಕೈಗೆ ಬರ್ತದೆ. ಅಥವಾ ಯಾರಾದ್ರೂ ಹೇಳ್ತಾರೆ ಈ ತರ, ನಾನು ಹೇಳ್ತಾ ಇದ್ದೀನಿ ಈ ಬುಕ್ ಬಗ್ಗೆ ಅಂದ್ರೆ ನೀವೆಲ್ಲರೂ ಕೇಳ್ತಕ್ಕಂಥವ್ರೆಲ್ಲ ಭಾಗ್ಯಶಾಲಿಗಳೇ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ನೀವು ನೆಕ್ಸ್ಟ್ ಆ ಪುಸ್ತಕವನ್ನು ತರಿಸ್ಕೊಂಡು ಓದ್ತೀರಿ. ಇವತ್ತಾದ್ರೂ ಸ್ಟಾರ್ಟ್ ಮಾಡ್ಬೋದು, ಇನ್ನ 3 ತಿಂಗಳಾದ್ಮೇಲೂ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಆ ಒಂದು ಟೈಮ್ ಬರುತ್ತೆ ಖಚಿತವಾಗಿ. ಸೊ ಟೈಮ್ ಬರುತ್ತೆ ಅಲ್ಲ ಅಂತಂದೇಳಿ ನಾವು ನೆಗ್ಲೆಕ್ಟ್ ಮಾಡದಂತೆ ನಾವು ಆದಷ್ಟು ಇದರಿಂದ ವಂಚನೆ ಆಗಬಾರ್ದು. ಶೀಘ್ರವಾಗಿ ಆ ಪುಸ್ತಕ ಅಧ್ಯಯನ ಮಾಡೋಣ. ಯಾಕಂದ್ರೆ ಬ್ಲೆವೆಟ್ಸ್ಕಿ ಅವ್ರು ಹೇಳ್ತಾರ, ಮಾನವನು ಈ ಒಂದು ದಿವ್ಯಜ್ಞಾನಕ್ಕೆ ದೂರ ಇರೋದಕ್ಕೆ ಏಕೈಕ ಕಾರಣ ಮೆಂಟಲ್ ಲೇಜಿನೆಸ್ ಅಂತಾರೆ. ಮಾನಸಿಕವಾಗಿರ್ತಕ್ಕಂಥ ಒಂದು ಮೈಗಳ್ಳತನ. ಓದೋಣ, ನಾಳೆ ಓದೋಣ, ನಾಡ್ದ ಓದೋಣ ಅಂತಕ್ಕಂಥದ್ದು ಒಂದು ಸ್ವಭಾವ ನಮ್ಮಲ್ಲಿ ತಮೋಗುಣ ಇರುತ್ತದೆ. ಆದ್ದರಿಂದ ಅದನ್ನು ಹೊರಗಡೆ ಬಂದು ನಾವೆಲ್ಲರೂ ಅಧ್ಯಯನ ಮಾಡೋಣ ಅಂತ ತಿಳಿಸ್ತಾ, ನಾನು ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಚನ್ನಬಸವ ಸರ್ ಅವರಿಗೆ ವಂದಿಸುತ್ತಾ, ಅದೇ ರೀತಿ ಎಲ್ಲ ನಮ್ಮ ಮಿತ್ರರಾಗಿರ್ತಕ್ಕಂಥ ನೀವೆಲ್ಲರೂ ನನಗೆ ಆತ್ಮ ಬಂಧುಗಳಂತ ತಿಳ್ಕೊಳ್ತಾ, ನಾನು ಸಾಧ್ಯದಷ್ಟು ಪ್ರಯತ್ನ ಮಾಡಿದ್ದೀನಿ ಮಿತ್ರರೇ. ಹೇಳುವಾಗ ಏನಾದರೂ ಲೋಪದೋಷಗಳು ಇರಬಹುದು, ಅದನ್ನ ತಾವೆಲ್ಲರೂ ಪರಿಗಣಕ್ಕೆ ತೆಗೆದುಕೊಳ್ಳದೆ ಪುಸ್ತಕವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ಒಂದು ಗೋಲ್ ಮಾತ್ರ ಇಟ್ಕೊರಿ ಅಂತ ಹೇಳುತ್ತಾ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.